ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ಯಾರಿಗೆ ಕುಚ್ಚು ಕಟ್ಟಿದ್ದೆ. ಇದು ಸೀಮಂತದ ಸ್ಯಾರಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಂದು ಪಲ್ಲು ಬಂದು ಕ್ರೀಮಿಶ್ ಬಂದಿತ್ತು, ಸ್ಯಾರಿ ಬಂದು ಬಾಟಲ್ ಗ್ರೀನ್. ಆ ಎರಡನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ. ಇಲ್ಲಿ ಸಿಂಪಲ್ಲಾಗಿ ಕಟ್ಟಿದ್ದೀನಿ. ಇದೊಂದು ಸ್ಯಾರಿ. ಇದರದ್ದು ಬ್ಲೌಸ್ ಬಂದು ಇದಕ್ಕೆ ವರ್ಕ್ ಮಾಡಿಸಿದ್ದೀವಿ ನೋಡಿ. ಇಲ್ಲಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು. ಇದೇನಿಲ್ಲ, ನಾರ್ಮಲ್ಲಾಗಿ ವರ್ಕ್ ಮಾಡಿಸಿದ್ದೀವಿ, ಮೆಷಿನ್ ವರ್ಕ್ ಮಾಡಿಸಿದ್ದೀವಿ. ಇದ್ರದ್ದು ಇದು ಸ್ಟಿಚ್ ಬ್ಲೌಸು. ಮತ್ತು ಇದು ಇನ್ನೊಂದು ಸ್ಯಾರಿ. ಇದಕ್ಕೆ ಇದಕ್ಕೂ ಕೂಡ ನಾನು ಏನು ಓಲ್ಡ್ ಥರ ಕಟ್ತಾಯಿದ್ದೆ ಅದೇ ಥರನೇ ಕಟ್ಟಿದ್ದೀನಿ ಸಿಂಪಲ್ಲಾಗಿ. ಇದಕ್ಕೆ ಬ್ಲೌಸ್ ಬಂದು ಇದಕ್ಕೆ ಬ್ಲೌಸ್ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ತೋಳಿಗೆ ಈ ಥರ ಕೊಟ್ಟಿದ್ದಾರೆ, ಏನು ಹ್ಯಾಂಡ್ ವರ್ಕ್ ಮಾಡ್ತಾರೆ ಆ ಥರ ಮಾಡಿದ್ದಾರೆ. ಬ್ಯಾಕಲ್ಲಿ ಈ ಥರ ಮಾಡಿಸಿದ್ದೀನಿ, ಫ್ರಂಟಲ್ಲೂ ಕೂಡ ಇದೇ ಥರ ಸೇಮ್ ಬಂದಿದೆ ನೋಡಿ. ಈ ಥರ ಮಾಡಿದ್ದಾರೆ. ಇದು ಕೂಡ ಸಿಂಪಲ್ಲಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಯಾರಿ ಇತ್ತು, ಇದಕ್ಕೆ ಇದು ಸ್ಯಾರಿ ಮತ್ತು ಬ್ಲೌಸ್. ಇದರದ್ದು ಬ್ಲೌಸು ಇದು ಅವ್ರ ಅಮ್ಮನ ಸ್ಯಾರಿ ಮತ್ತು ಅದರದ್ದು ಬ್ಲೌಸ್. ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿದೆ. ಇದು ಸುಮಾರು ಒಂದು 5 ವರ್ಷ ಆಗಿರಬೇಕು ಸ್ಟಿಚ್ ಮಾಡಿ, 4 ರಿಂದ 5 ವರ್ಷ ಆಗಿರಬೇಕು ಸ್ಟಿಚ್ ಮಾಡಿ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಒಂದು ಫ್ಲವರ್ ಇಟ್ಕೊಡ್ತಾಯಿದ್ರು ಈ ಥರ. ಈಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಒಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ, ಅವರು ಟ್ರೆಂಡ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಒಂದು ಲೇಯರು ಇದನ್ನು ಮಾಡಿಕೊಡ್ತಾರೆ ಮತ್ತು ಎಲ್ಲ ಬುಟ್ಟ ಮಾಡಿಕೊಡ್ತಾರೆ. ನಾನು ಇದನ್ನು ಬ್ಯಾಕಲ್ಲೂ ಕೂಡ ಹೇಳಿದ್ದೆ, ಅವರು ಹೆವಿ ಆಗುತ್ತೆ ಅಂದ್ಬಿಟ್ಟು ಬ್ಯಾಕಲ್ಲಿ ಮಾಡಿಲ್ಲ. ಇದರೊಳಗೆ ಬ್ಲೌಸಲ್ಲಿ ಇದರೊಳಗೂ ಕೂಡ ಅಷ್ಟೇನೆ ತೋಳಲ್ಲಿ ನೋಡಿ ಸಣ್ಣ ಸಣ್ಣ ಫ್ಲವರ್ ಇಟ್ಕೊಟ್ಟಿದ್ದಾರೆ. ಮತ್ತು ಬಾರ್ಡರ್ ನಾನೇನು ಹೇಳಿದ್ದೆ, ಒಂದು ಬಾರ್ಡರ್ ಮಾತ್ರನೇ ಹಿಂಗೆ ಮಾಡಿಕೊಡಿ ಅಂತ ಹೇಳಿದ್ದೆ. ಅವರಿಲ್ಲ, ಹೈಲೈಟ್ ಆಗಲ್ಲ ಅಂದ್ಬಿಟ್ಟು ಒಂದು ಬಾರ್ಡರ್ ಉಳಿಸ್ಬಿಟ್ಟು ಅದ್ರ ಮೇಲೆ ಮಾಡಿಕೊಟ್ಟಿದ್ದಾರೆ. ಪ್ಲೈನ್ ಏನು ಬಂದಿತ್ತು ಅದ್ರ ಮೇಲೆ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ವ ಯಾವ ರೀತಿ ಸೀರೆ ಕುಚ್ಚು ಮತ್ತು ಬ್ಲೌಸ್ ಬಂದಿದೆ ಅಂತ. ಥ್ಯಾಂಕ್ ಯು.